ನಮಸ್ಕಾರ. ಸ್ಟೋರೀಸ್ ಇನ್ಫೋ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವ್ಯಾಸ ಮಹಾಭಾರತದಲ್ಲಿ ಬರುವಂತಹ ಗಿಳಿ ಮತ್ತು ಇಂದ್ರನ ಸಂಭಾಷಣೆ. ದಯಾಪರನಾದ ಭಕ್ತನ ಗುಣಗಳ ಬಗ್ಗೆ ಯುಧಿಷ್ಠಿರ ಕೇಳಿದಾಗ ಭೀಷ್ಮರು ಆ ಪ್ರಸಂಗವನ್ನು ಹೇಳಿದರು. ಕಾಶಿರಾಜನ ರಾಜ್ಯದ ಒಂದು ಗ್ರಾಮದಲ್ಲಿ ಒಬ್ಬ ವ್ಯಾಧನಿದ್ದ. ಅವನು ವಿಷಪೂರಿತವಾದ ಬಾಣಗಳನ್ನು ತೆಗೆದುಕೊಂಡು ಪ್ರಾಣಿಗಳನ್ನು ಬೇಟೆಯಾಡಲು ಕಾಡಿಗೆ ಹೋದ. ಅಲ್ಲಿ ಪ್ರಾಣಿಗಳಿಗಾಗಿ ಅವನು ಹುಡುಕಾಡುತ್ತಿರುವಾಗ ಜಿಂಕೆಗಳ ಒಂದು ಗುಂಪು ಕಣ್ಣಿಗೆ ಬಿತ್ತು. ಅವನು ಕೂಡಲೇ ಬಾಣ ಬಿಟ್ಟ. ಆದರೆ ಗುರಿ ತಪ್ಪಿ ಆ ಬಾಣ ಒಂದು ದೊಡ್ಡ ಮರಕ್ಕೆ ನಾಟಿಕೊಂಡಿತು. ಅತ್ಯಂತ ವಿಷಪೂರಿತವಾಗಿದ್ದ ಆ ಬಾಣದಿಂದ ಆ ಮರ ಎಲೆ, ಹಣ್ಣು, ಕಾಯಿಗಳನ್ನೆಲ್ಲ ಕಳೆದುಕೊಂಡು ಒಣಗಿ ಹೋಯಿತು. ಆದರೆ ಅದರ ಪೊಟರೆಯಲ್ಲಿ ಬಹುಕಾಲದಿಂದ ವಾಸ ಮಾಡುತ್ತಿದ್ದ ಜ್ಞಾನಿಯಾದ ಒಂದು ಗಿಳಿ ಆ ಮರದ ಮೇಲಿನ ಸ್ನೇಹದಿಂದ ಪೊಟರೆ ಬಿಟ್ಟು ಬೇರೆಡೆಗೆ ಹೋಗಲೇ ಇಲ್ಲ. ಆಹಾರವನ್ನು ತ್ಯಜಿಸಿ ಅದು ನಿತ್ರಾಣವಾಯಿತು. ಸುಖ ದುಃಖಗಳನ್ನು ಸಮಾನ ಭಾವದಿಂದ ಕಾಣುತ್ತಿದ್ದ ಉದಾರ ಗುಣದ ಆ ಗಿಳಿಯ ನಡುವಳಿಕೆ ಸ್ವತಃ ಇಂದ್ರನಿಗೆ ಅಚ್ಚರಿ ಹುಟ್ಟಿಸಿತು. ಅವನು ಅದರ ಸತ್ವವನ್ನು ಪರೀಕ್ಷಿಸಬೇಕೆಂದು ಬ್ರಾಹ್ಮಣನ ವೇಷ ಧರಿಸಿ ಆ ಮರದ ಬಳಿಗೆ ಹೋಗಿ ಗಿಳಿಯನ್ನು ಮಾತಾಡಿಸಿದ. ನೀನು ಈ ಒಣಮರದಲ್ಲಿ ದೈನ್ಯದಿಂದ ಯಾಕೆ ನರಳಬೇಕು? ನೀನ್ಯಾಕೆ ಈ ಮರವನ್ನು ತೊರೆದು ಬೇರೆ ಕಡೆಗೆ ಹೋಗುತ್ತಿಲ್ಲ ಎಂದು ಕೇಳಿದ. ದೇವರಾಜ, ಗಿಳಿ ಹೇಳಿತು, ನನ್ನ ತಪಸ್ಸಿನ ಪ್ರಭಾವದಿಂದ ನೀನು ಇಂದ್ರನೆಂದು ನನಗೆ ತಿಳಿಯಿತು. ಇಂದ್ರನಿಗೆ ನಿಜವಾಗಲೂ ಬಹಳ ಆಶ್ಚರ್ಯವಾಯಿತು. ಗಿಳಿಯೇ, ಅವನು ಹೇಳಿದ, ಈ ಕಾಡಿನಲ್ಲಿ ಫಲಪುಷ್ಪಗಳಿಂದ ತುಂಬಿರುವ ಅನೇಕ ಮರಗಳಿವೆ. ಆದರೂ ನೀನ್ಯಾಕೆ ಇನ್ನೂ ಈ ಒಣಮರವನ್ನು ಆಶ್ರಯಿಸಿರುವೆ? ನಿಷ್ಪ್ರಯೋಜಕವಾದ ಈ ಒಣಮರವನ್ನು ತ್ಯಜಿಸಿಬಿಡು. ದೇವೇಂದ್ರ, ಗಿಳಿ ಹೇಳಿತು, ನಾನು ಈ ಮರದಲ್ಲೇ ಹುಟ್ಟಿದೆ. ಇಲ್ಲೇ ಬೆಳೆದು ಸದ್ಗುಣಗಳನ್ನು ಕಲಿತುಕೊಂಡೆ. ಈ ಮರ ನನ್ನನ್ನು ತಂದೆಯಂತೆ ರಕ್ಷಿಸಿದೆ. ಶತ್ರು ಪೀಡೆ ಇಲ್ಲದೆ ನಾನಿಲ್ಲಿ ಸುಖವಾಗಿದ್ದೆ. ದಯಾಶಾಲಿಯಾದ ಈ ಮರವನ್ನು ಬಿಟ್ಟು ಹೋಗಲು ನನಗೆ ಮನಸ್ಸು ಬರುತ್ತಿಲ್ಲ. ಅಂಥ ಸಲಹೆ ನೀಡುವುದು ನಿನ್ನಂತಹವನಿಗೆ ಉಚಿತವೂ ಅಲ್ಲ. ಸಂತುಷ್ಟನಾದ ದೇವೇಂದ್ರ ನಿನಗೇನು ವರ ಬೇಕೆಂದು ಗಿಳಿಯನ್ನು ಕೇಳಿದ. ಅದು ತಾನು ಸದಾ ದಯಾಪರನಾಗಿರುವಂತೆ ಮತ್ತು ಆ ಒಣಮರ ಮೊದಲಿನಂತೆ ಫಲಪುಷ್ಪಗಳಿಂದ ಕೂಡಿರಬೇಕೆಂದು ಕೇಳಿಕೊಂಡಿತು. ದೇವೇಂದ್ರ ಕೂಡಲೇ ಆ ಮರಕ್ಕೆ ಅಮೃತ ಸಿಂಚನ ಮಾಡಿದ. ಅದು ಮೊದಲಿನಂತೆ ಫಲಪುಷ್ಪಗಳಿಂದ ಸಮೃದ್ಧವಾಯಿತು. ತನ್ನ ದಯಾಗುಣಗಳಿಂದ ಗಿಳಿ ತನ್ನ ಆಯಸ್ಸು ಮುಗಿದ ಮೇಲೆ ಇಂದ್ರಲೋಕವನ್ನು ಪಡೆಯಿತು.